ದಾಂಡೇಲಿಗೆ ಬಂದು ವಾಟರ್ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಮಾಡ್ಲಿಲ್ಲ ಅಂದ್ರೆ ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಪ್ರೀತಿ. ಇವತ್ ನಾವ್ ಅದೇವಿ ಲಗುಣ ರೆಸಾರ್ಟ್ ದಾಗ. ಇದು ಎಕ್ಸಾಕ್ಟ್ ಕಾಳಿ ರಿವರ್ ಬಾಜು ಐತಿ. ರೀಚ್ ಆಗೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗಿತ್ತು. ಸೊ ಊಟ ಮಾಡಿ ವಾಟರ್ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಮಾಡ್ಬೇಕಂತ ಹೋದ್. ಫಸ್ಟ್ ಸೇಫ್ಟಿ, ನೆಕ್ಸ್ಟ್ ಎವ್ರಿಥಿಂಗ್. ಸ್ವಿಮ್ಮಿಂಗ್ ದಾಗ ಎಷ್ಟ ಪ್ರೋ ಇದ್ರು ಯು ಶುಡ್ ವಿಯರ್ ದಿಸ್. ಇವ್ರ ಪ್ಯಾಕೇಜ್ ದಾಗ ಬಹಳಷ್ಟು ಆಕ್ಟಿವಿಟೀಸ್ ಇನ್ಕ್ಲೂಡ್ ಅದಾವು. ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ದಾಗ ಕೊಟ್ಟಿರ್ತೀನಿ. ಫಸ್ಟ್ ಆಕ್ಟಿವಿಟೀಸ್ ಜಿಪ್ಲೈನ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ದು, ಬಟ್ ಅದಕ್ಕಿಂತ ಮುಂಚೆ ಇದು ದೊಡ್ಡ ಮರ ಹತ್ಕೊಂಡು ನೀವು ಮೇಲೆ ಹೋಗ್ಬೇಕು. ಡೋಂಟ್ ವರಿ ಅಬೌಟ್ ಸೇಫ್ಟಿ. ಇಲ್ಲಿ ಎಲ್ಲ ಟ್ರೈನ್ಡ್ ಸ್ಟಾಫ್ ಅದಾರ, ಅವರೆಲ್ಲ ನಿಮ್ಗೆ ಗೈಡ್ ಮಾಡ್ತಾರೋ. ಲಾಸ್ಟ್ ಜಂಪ್ ಮೂಮೆಂಟ್ ಬರ್ತೈತಿಲ್ಲ, ಅವಾಗ ಜಾಸ್ತಿನ ಭಯ ಆಗಕ್ ಸ್ಟಾರ್ಟ್ ಆಗ್ತದೆ. ಲುಕ್ ಅಟ್ ಮೈ ಫೇಸ್, ಯಾವ ರೇಂಜಿಗೆ ಹೆದ್ರಿದ್ದೆ ನಾನು. ಬಟ್ ಐ ರಿಯಲಿ ವಾಂಟೆಡ್ ಟು ಡೂ ಇಟ್. ಮಾತಾಡ್ಕೊಂತನ ದೂಡ್ ಬಿಟ್ರು, ಬಟ್ ಇಟ್ಸ್ ರಿಯಲಿ ಅಮೇಜಿಂಗ್ ಎಕ್ಸ್ಪೀರಿಯನ್ಸ್. ಎವ್ರಿಬಡಿ ಶುಡ್ ಡೂ ಇಟ್ ಒನ್ಸ್ ಇನ್ ದರ್ ಲೈಫ್. ಪಿಕ್ ಮಾಡಕ ಅಲ್ಲೇ ಬೋಟ್ ಆಲ್ರೆಡಿ ರೆಡಿ ಇರ್ತೈತಿ. ವಿತ್ ಕೇರ್ ಅಂಡ್ ಸೇಫ್ಟಿ ನಿಮಗ್ ಚಲೋ ಹಂಗ ಪಿಕ್ ಮಾಡಿ ರಿಟರ್ನ್ ಬಿಡ್ತಾರ. ದೆನ್ ಬೋಟಿಂಗ್ ಮುಗಿಸ್ಕೊಂಡ್ವಿ. ನಾ ಹೋದ ದಿನ ಬ್ಯಾಡ್ ಲಕ್, ರಿವರ್ ರಾಫ್ಟಿಂಗ್ ಮಾಡಕ್ ಆಗ್ಲಿಲ್ಲ ಬಿಕಾಸ್ ಜಾಸ್ತಿ ವಾಟರ್ ಫ್ಲೋ ಇರ್ಲಿಲ್ಲ. ಅಂಡ್ ದೆನ್ ಕಾಯಕಿಂಗ್ ಮಾಡಿ. ದಿ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಆಕ್ಟಿವಿಟಿ ಅಂದ್ರೆ ಇದ. ನೋಡಕ್ ಅಷ್ಟೊಂದು ಮಜಾ ಬರಲ್ಲ, ಬಟ್ ಒನ್ಸ್ ಅದ್ ರೋಲರ್ ದಾಗ